ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗೈಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಅತಿಕೂರ್ ರೆಹಮಾನ್ ಅವರು. ಇವರು ಇವತ್ತು ಸೋರಿಯಾಸಿಸ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಲಿಕ್ಕಿದ್ದಾರೆ. ಸೊ ವೀಕ್ಷಕರು, ನಿಮಗೆ ಕೂಡ ಸೋರಿಯಾಸಿಸ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೂಡ ಕರೆ ಮಾಡಿಬಿಟ್ಟು ನಮ್ಮ ತಜ್ಞರ ಸಲಹೆ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನಮ್ಮ ಶೋಗೆ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಡಾಕ್ಟರ್, ಈಗ ಸೋರಿಯಾಸಿಸ್ ಬಗ್ಗೆ ಮಾತಾಡಬೇಕಂತ ಹೇಳಿ, ಮುಖ್ಯವಾಗಿ ಚರ್ಮದಲ್ಲಿ ಕಂಡು ಬರುವಂಥ ಸಮಸ್ಯೆ ಅಲ್ಲ. ಸೋರಿಯಾಸಿಸ್ ಮತ್ತು ಚರ್ಮವ್ಯಾಧಿ ಎರಡು ಬೇರೆ ಬೇರೆನಾ, ಅಥವಾ ಸೋರಿಯಾಸಿಸ್ ಅಂತ ಹೇಳಿದ್ರೆ ಮುಖ್ಯವಾಗಿ ಏನು? ಮೇಡಮ್, ಚರ್ಮವ್ಯಾಧಿ ಅಂದರೆ ಹಲವು ಚರ್ಮವ್ಯಾಧಿಗಳಿವೆ. ಅದ್ರಲ್ಲಿ ಸೋರಿಯಾಸಿಸ್ ಒನ್ ಆಫ್ ದೆಮ್. ಸೊ ಒಂದು ಸೋರಿಯಾಸಿಸ್ ಬರ್ತದೆ. ಇದು ನಾನ್ ಕಂಟಿಜಿನಿಯಸ್ ಪ್ಯಾಪಿಲೋಸ್ಕ್ವಾಮಸ್ ಮತ್ತು ಆಟೋ ಇಮ್ಯೂನ್ ಡಿಸಾರ್ಡರ್. ನಾನ್ ಕಂಟಿಜಿನಿಯಸ್ ಅಂದರೆ ಒಬ್ರಿಗೊಬ್ರು ಹರಡಲ್ಲ. ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಇದ್ದರೆ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ಇದು ಬರುವಂಥದ್ದು ವ್ಯಾಧಿ. ಮತ್ತೆ ಇದು ಚರ್ಮದ ಮೇಲಿನ ಪದರದಲ್ಲಿ ಬರುವಂಥ ಪ್ರಾಬ್ಲಮ್ಸು. ಸೊ ಇಟ್ ಈಸ್ ಕಾಲ್ಡ್ ಹ್ಯಾಸ್ ಪ್ಯಾಪಿಲೋಸ್ಕ್ವಾಮಸ್. ಸೊ ಇದು ಚರ್ಮದ ಮೇಲೆ. ಚರ್ಮ ಏನಿರ್ತದೆ ಸಾಫ್ಟ್ ಇರ್ತದೆ, ನೀವು ನೋಡ್ಬೋದು. ಆದರೆ ಇದ್ದಲ್ಲಿ ಏನಾಗಿರ್ತದೆ, ಹಾರ್ಡ್ ಆಗಿ ಸ್ಕೇಲಿ ಲೇಯರ್ಸ್ ಬಂದ್ಬಿಟ್ಟಿರ್ತದೆ. ಸೊ ಇಟ್ ಈಸ್ ಅ ಪ್ಯಾಪಿಲೋಸ್ಕ್ವಾಮಸ್ ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಬರುವಂಥದ್ದು ಪ್ರಾಬ್ಲಮ್ಸು. ಓಕೆ, ಯಾವ ಕಾರಣಕ್ಕೋಸ್ಕರ ಇದು ಸೋರಿಯಾಸಿಸ್ ಚರ್ಮದಲ್ಲೇ ಕಂಡು ಬರುತ್ತೆ ಅಂತ? ಇದು ಹಲವು ಕಾರಣಗಳಿವೆ. ಸೊ ಇದಕ್ಕೇನಿರ್ತದೆ, ಕಾಸಸ್ ಮಾಡ್ತೀವಿ, ಒಂದು ಅಗ್ರಿವೇಟಿಂಗ್ ಫ್ಯಾಕ್ಟರ್ ಮಾಡ್ತಾ ಇದ್ದೀವಿ. ಕಾಸಸ್ ಏನಿದೆ, ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಅಂದರೆ ಅವ್ರ ತಂದೆ ಅಥವಾ ಅವ್ರ ಅಜ್ಜಿಗೆ ಇಂಥ ಜೆನೆಟಿಕ್ ಕಾಸಸ್ ಇದ್ದ ಕಾರಣ ಅವರು ತಲೆತಾಂತ್ರ ಬಂದಿರುವ ಕಾರಣದಿಂದನೂ ಈಗ ಬರಬಹುದು. ಒಂದು ಇಲ್ಲ, ಎರಡನೇದೇನಿದೆ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಇವರು ಅತಿಯಾಗಿ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದಾರೆ, ಅಥವಾ ಇವರು ಅತಿಯಾಗಿ ಆಲ್ಕೋಹಾಲಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆಗ ಏನಾಗ್ತದೆ, ಇವ್ರಿಗೆ ಇಮ್ಯುನಿಟಿ ಸಪ್ರೆಸ್ ಆಗ್ತದೆ. ಸಪ್ರೆಸ್ ಆದ ಕಾರಣನೂ ಬರ್ಬೋದು. ಅಥವಾ ಅದು ಬಿಟ್ಟರೆ ನಿಮಗೆ ಮೈಕ್ರೋಬ್ಸ್ ಏನಿರ್ತದೆ, ಸಣ್ಣ ಸಣ್ಣ ಕ್ರಿಮಿಗಳು, ಇದನ್ನ ನಾವು ಅನ್ಹೈಜಿನಿಕ್ ಇರ್ತೀವಿ. ಆ ಸಮಯದಲ್ಲಿ ಏನಾಗ್ತದೆ, ಈ ಕ್ರಿಮಿಗಳು ಅಥವಾ ಈ ಮೈಕ್ರೋಬ್ಸ್ ಏನಾಗ್ತದೆ, ನಮ್ಮ ಸ್ಕಿನ್ ಮೇಲೆ ಪರಿಣಾಮಕಾರಿ ಮಾಡಿ ನಮ್ಗೆ ಸ್ಕಿನ್ ಥಿಕನ್ ಮಾಡಿ ಮತ್ತೆ ಇನ್ನೂ ಪ್ರಾಬ್ಲಮ್ಸ್ ತಗೊಂಡು ಬರ್ಬೋದು. ಅಥವಾ ಅದು ಇಲ್ಲ, ನಿಮ್ಗೆ ಇನ್ನೂ ಏನಾದರೂ ಪದೇ ಅಲ್ಲಿ ಪೆಟ್ ಬೀಳ್ತಾ ಇರ್ಬೋದು ಸ್ಕಿನ್ ಮೇಲೆ. ಸೊ ಆ ಸ್ಕಿನ್ ಏನಾಗ್ತದೆ, ಹಾರ್ಡನಿಂಗ್ ಆಗಿ ಇಚಿಂಗ್ ಬಂದು ಅದು ಪ್ರಾಬ್ಲಮ್ಸ್ ತಗೊಂಡು ಬರ್ಬೋದು. ಮತ್ತೆ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್, ನೀವು ಯಾವಾಗ ಹೋಗ್ತೀರಾ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸು, ಆ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಸ್ಟ್ರೆಸ್ಸು. ಮನುಷ್ಯನಲ್ಲಿ ಏನಿರ್ತದೆ, ಸ್ಟ್ರೆಸ್ ಬರ್ತದೆ. ಸ್ಟ್ರೆಸ್ಸಲ್ಲಿ ಏನಾಗ್ತದೆ, ನಾವು ಯೋಚನೆ ಮಾಡ್ತಾ ಇದ್ದೀವಿ, ಚೂರು ಇಚಿಂಗ್ ಬಂತು, ಅದು ಪದೇ ಕೇಳ್ಕೊಳ್ಳೋದು, ಮತ್ತು ಏನೋ ಒಂದು ಟೈಪ್ ನನಗೆ ವಿಚಿತ್ರ ಆಗ್ತಾ ಇದೆ ಅಂತ ನಾವು ಇದು ಮಾಡ್ಕೋಬೋದು. ಅಥವಾ ಅದು ಬಿಟ್ಟರೆ ನೀವು ಇಂಜುರೀಸ್ ಟು ದಿ ಸ್ಕಿನ್, ಅದೇ ಸೇಮ್ ಬರ್ತದೆ. ಮೆಡಿಕೇಶನ್ಸ್ ಏನಾಗ್ತದೆ, ನೀವು ಪದೇ ನೀವು ಇದ್ರದ್ದು ಮೆಡಿಸಿನ್, ಆ್ಯಂಟಿ ಮಲೇರಿಯಲ್ಲು ಅಥವಾ ಇಂಡೋಮೆಥಾಸಿನು ಇಂಥ ಟ್ಯಾಬ್ಲೆಟ್ಸ್ ತೊಗೊಂಡ ಕಾರಣ ಇದ್ದಿದ್ದು ಮೈಲ್ಡ್ ಪ್ರಾಬ್ಲಮ್ ಇದ್ದಿದ್ದು ಸೋರಿಯಾಸಿಸ್ ಅಥವಾ ಮೈಲ್ಡ್ ಸ್ಕಿನ್ ಲೀಷನ್ ಆಗಿದ್ದು ಅದು ಅಗ್ರಿವೇಟ್ ಮಾಡ್ಬೋದು. ಸೊ ಇದು ಪದೇ ರಿಪೀಟೆಡ್ಲಿ ನೀವು ಇದು ತಗೊಳ್ಳೋದ್ ಕಾರಣ ಬರ್ಬೋದು. ಸೊ ಅಷ್ಟೇ ಮೇಡಮ್. ಮತ್ತೆ ಈಗ ಡಾಕ್ಟರ್, ಈಗ ಇದು ಸೋರಿಯಾಸಿಸ್ನ ಗುರುತಿಸೋದು ಹೇಗೆ ಅಂತ ಅಂದ್ಬಿಟ್ಟು, ಈಗ ಚರ್ಮದ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಮಳೆಗಾಲದಲ್ಲಿ ಕಾಲಿನ ಬೆರಳು ಮಧ್ಯೆ ನಂಜು ತಿನ್ನೋದು ಅಂತ ಹೇಳಿ ಆಗುತ್ತೆ. ಮತ್ತೆ ಕೆಲವರಿಗೆ ಹುಳ ಮೇಯೋದು ಅಂತ ಹೇಳಿ ಸಮಸ್ಯೆ ಆಗುತ್ತೆ. ಮತ್ತೆ ಕೆಲವರಿಗೆ ಏನಂತ ಹೇಳಿದ್ರೆ ಇದು ಬೇಸಿಗೆಯಲ್ಲಿ ಬೆವರ್ಸಲ್ಲೇ ಬೀಳೋದು ಅಂತ ಆಗುತ್ತೆ. ಇದೆಲ್ಲ ಸೋರಿಯಾಸಿಸ್ಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆನಾ? ಮತ್ತೆ ಇವನ್ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅದು ಸಾಮಾನ್ಯ ಇದು ಸ್ಕಿನ್ ಪ್ರಾಬ್ಲಮ್ಸ್. ಅದು ಯೂಶುವಲಿ ಅದೇನಿರ್ತದೆ, ಇದು ಸೋರಿಯಾಸಿಸ್ ಸಂಬಂಧಪಟ್ಟದ್ದು ಅಲ್ಲ. ಆದ್ರೆ ನೀವು ಅದನ್ನ ಬಿಟ್ಟು ಅದನ್ನ ನೀವು ಪದೇ ಅದನ್ನ ನಾನು ಹೇಳಿದ್ನಲ್ವಾ, ಸ್ಟ್ರೆಸ್ ಮಾಡ್ಕೊಳ್ಳೋದ್ ಕಾರಣ ಅಥವಾ ಪದೇ ನೀವು ಇಂಜುರಿ ಮಾಡೋದ್ ಕಾರಣ ಬರ್ಲಿಕ್ಕೆ ಸಾಧ್ಯ ಇದೆ. ಇದು ಆಟೋ ಇಮ್ಯೂನ್ ಡಿಸಾರ್ಡರ್. ಅದು ನೀವೇನು ಹೇಳ್ತಾ ಇದ್ದೀರಾ, ಇದು ಮಧ್ಯದಲ್ಲಿ 2 ಫಿಂಗರ್ಸ್ ಮಧ್ಯದಲ್ಲಿ ಬರುವಂಥದ್ದು, ಅದು ಫಂಗಲ್ ಇನ್ಫೆಕ್ಷನ್. ಅದು ಫಂಗಲ್ ಇನ್ಫೆಕ್ಷನ್ ಏನಿದೆ, ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲ. ಸೊ ಅದನ್ನ ನೀವು ಇದು ಮತ್ತೆ ಅದು ಬೇರೆ ಗುರುತಿಸುವಂತದ್ದು ಹೇಗೆ ಅಂತ. ಆಸ್ವೇದ ಅಂದ್ರೆ ಆಯುರ್ವೇದನ ಹೇಳ್ತಾರೆ. ಆಸ್ವೇದ ಅಂದ್ರೆ ಆ ಪಾರ್ಟ್ ಅಲ್ಲಿ ಎಲ್ಲಿ ಸೋರಿಯಾಸಿಸ್ ಆಗಿರ್ತದೆ ಅಲ್ಲಿ ಸ್ವೇದ ಬರಲ್ಲ, ಸ್ವೆಟ್ ಇರಲ್ಲ. ಒಂದು ಮಹಾವಸ್ತಂ ಅದೇನಿರ್ತದೆ, ಬಾಡಿ ಪಾರ್ಟ್ ಅಲ್ಲಿ ದೊಡ್ಡವಾಗಿ ಸ್ಪ್ರೆಡ್ ಹಾಕೊಂಡು ಹೋಗ್ತಾ ಇರ್ತದೆ. ಒಂದು ಪಾರ್ಟಲ್ಲಿ ಇರಲ್ಲ, ಸ್ಪ್ರೆಡ್ ಹಾಕೊಂಡು ಆ ಬಾಡಿ ಪಾರ್ಟಲ್ಲಿ ಹೋಗ್ತಾ ಇರ್ತದೆ. ಎಲ್ಲಿ ಇಮ್ಯುನಿಟಿ ಸ್ಕಿನ್ನಲ್ಲಿ ಕಮ್ಮಿ ಆಗಿರ್ತದೋ, ಯಾವ ಪಾರ್ಟ್ ಆಟೋ ಇಮ್ಯೂನ್ ಇದಾಗಿರ್ತದೋ, ಡೆವಲಪ್ ಆಗಿಬಿಡ್ತದೋ ಆ ಪಾರ್ಟಲ್ಲಿ ಸ್ಪ್ರೆಡ್ ಹಾಕೊಂಡು ಹೋಗ್ತದೆ. ಮಂಡಲ ಅಂದರೆ ಮಂಡಲಾಕಾರ ಅಥವಾ ಒಂದು ಪ್ಯಾಚಿ ಬರುವಂಥದ್ದು. ರಕ್ತಾಭ ಪಿಡಕ ಅಂದರೆ ನೀವು ಪಿಂಪಲ್ಸ್ ನೋಡ್ಬೋದಲ್ವ, ಹಾಗೆ ಕೆಂಪು ಪಿಡಕಗಳು ಉತ್ಪಾದನೆ ಆಗಿ ಬರ್ಬೋದು. ಸೊ ಕಂಡು ಅಂದ್ರೆ ಇಚ್ಚಿಂಗ್. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ಖಂಡಿತ ಡಾಕ್ಟರ್ ಇದ್ದಾರೆ, ಮಾತಾಡಿ ನಮ್ಮ ಜೊತೆ. ಅಭಿಜಿನ್,
ಕೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳ್ಬೋದು. ಇದು ನಮ್ಮ ಹುಡುಗ 5 ವರ್ಷ ಹುಡುಗ, ಹಾಂ, ಅವನ ತುರಿಸುವಾಗ ಮೈಯೆಲ್ಲ ಕೆಂಪು ಕೆಂಪು ಬೀಳುದು, ಮತ್ತೆ ಇಡೀ ದಡಕೆ ಬೀಳ್ತದೆ ಮೈಯಲ್ಲಿ. ಓಕೆ, ಅದೇ ಮುಖ್ಯವಾದ ಸಮಸ್ಯೆನ ಅವರಿಗೆ? ಹೌದು, ಇಡೀ ತುರಿಸ್ತದೆ, ತುರಿಕೆ ಮತ್ತೆ ದಡಿಕೆ ಬೀಳುತ್ತೆ ಅಂತ ಹೇಳಿ. ಇಡೀ ಬೀಳ್ತದೆ ಕೆಂಪು. ಓಕೆ ಡಾಕ್ಟರ್, ಇದು ಕೆಂಪು ಕೆಂಪು ಬೀಳ್ತದೆ ತುರಿಸಿ. ಇದು ಯಾವ್ದ್ರ ಲಕ್ಷಣ ಇರ್ಬೋದು? ಇದು ಸೋರಿಯಾಸಿಸ್ ಲಕ್ಷಣ? ನೋಡಿ, ಸೋರಿಯಾಸಿಸ್ ಏನಿದೆ, ಈ ಏಜ್ ಫ್ಯಾಕ್ಟರ್ ಇದೆ ಮೇಡಮ್. ಏಜ್ ಫ್ಯಾಕ್ಟರ್ ನೀವ್ ಏನ್ ಹೇಳ್ತೀರಾ, 30 to 50 ಏಜ್ ಗ್ರೂಪ್ ಅಲ್ಲಿ ಬರ್ತದೆ. ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ನೀವು ಓನ್ಲಿ ರೆಡಿಶ್ ರ್ಯಾಶಿಸ್ ಅಂತ ಹೇಳ್ತಾ ಇದ್ದೀರಾ, ತುರುಕ್ಸ್ಬಿಟ್ಟು ರೆಡಿಶ್ ರ್ಯಾಶಿಸ್ ಬರ್ತಾ ಇದೆ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಏನಿರ್ತದೆ, ಇದು ಓನ್ಲಿ ರ್ಯಾಶಿಸ್ ಇರ್ಬೋದು. ಇಟ್ಸ್ ನಾಟ್ ಎ ಸೋರಿಯಾಸಿಸ್ ಕಂಡೀಷನ್. ಸೊ ಏಜ್ ಫ್ಯಾಕ್ಟರ್ 30 to 50 ಏನಿರ್ತದೆ ನೀವು ಗ್ರಹಿಸ್ಕೋಬೇಕಾಗ್ತದೆ. ಇದಕ್ಕಿಂತ ಕಮ್ಮಿ ಏಜಸ್ ಅಲ್ಲಿ ಇವರು ಆಟ ಆಡೋದ್ರಲ್ಲಿ ಏನೋ ಒಬ್ರಿಗೊಬ್ರು ಅಲರ್ಜಿ ಸ್ಪ್ರೆಡ್ ಆಗಿರ್ಬೋದು. ಯಾಕಂದ್ರೆ ಇವರು ಯೂಶಲಿ ಏನ್ ಮಾಡ್ತಾರೆ, ಮರಳಲ್ಲಿ ಹೋಗಿ ಆಟ ಆಡ್ತಾರೆ ಅಥವಾ ಎಲ್ಲೋ ಬೇರೆ ಕಡೆ ಹೋಗಿ ಆಟ ಆಡ್ತಾರೆ, ಆ ಕಡೆ ಇದರಿಂದ ಪ್ರಾಬ್ಲಮ್ ಬಂದಿರ್ಬೋದು. ಸೊ ಇದಕ್ಕೆ ನಮ್ಮ ಹತ್ರ ನೀವು ಇದು ಮಾಡಿದ್ರೆ, ಬಂದು ತೋರಿಸ್ಕೊಂಡ್ರೆ ಮುನಿಯಾಳ ಆಯುರ್ವೇದ ಕಾಲೇಜಲ್ಲಿ ನಾನು ಯಾವಾಗಲೂ ಅಲ್ಲಿ ಇರ್ತೀನಿ. ಸೊ ಅದನ್ನ ನಾವು ರೂಲ್ ಔಟ್ ಮಾಡ್ತೀನಿ. ಮತ್ತೆ ಇದು ಪೀಡಿಯಾಟ್ರಿಕ್ ಕೇಸ್ ಆಗ್ತದೆ, ಅದು ಮಕ್ಕಳ ಡಾಕ್ಟರು ಇದ್ದಾರೆ, ಅವ್ರು ನೋಡಿ ರೂಲ್ ಔಟ್ ಮಾಡಿ ಸಾಮಾನ್ಯವಾದ ಈ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಬೇರೆದು ಇದೆಯಾ ಅಂತ ಅದನ್ನ ಟ್ರೀಟ್ಮೆಂಟ್ ನಾವು ಇದು ಮಾಡ್ಕೊಳ್ತೀವಿ. ಅಲ್ಲ ಅಂತ ಹೇಳ್ತೀರಾ? ಸೊ ಹೌದು, ನೋಡ್ಬೇಕು ಇದು ಆಕ್ಚುಲಿ. ಯಾಕಂದ್ರೆ 30 to 50 ಏಜ್ ಗ್ರೂಪ್ ಅಲ್ಲಿ ಬರುವಂತದ್ದು ಪ್ರಾಬ್ಲಮ್ ಸೋರಿಯಾಸಿಸ್ ಅಂತ ನಾವು ಕಂಡುಹಿಡಿತೀವಿ. ಇದಕ್ಕಿಂತ ಕಮ್ಮಿ ಏಜ್ ಅಲ್ಲಿ ಬರಬಾರ್ದಂತಿಲ್ಲ, ಬಟ್ ಇದು ಹೇಳ್ತಾ ಇರೋದು ಇವರು ಯಾವಾಗ್ಲೂ ಇರಲ್ಲ, ಆದ್ರೆ ತುರುಕ್ಸ್ಬಿಟ್ಟು ರೆಡಿಶ್ ರ್ಯಾಶ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ಕೇಬಿಸ್ ಇರ್ಬೋದು ಅಥವಾ ಇನ್ನೂ ಯಾವ್ದಾದ್ರು ಇದ್ದಿರ್ಬೋದು, ಸಾಮಾನ್ಯವಾಗಿರ್ಬೋದು. ಅದು ನಾವು ಅದನ್ನ ಸರಿಪಡಿಸ್ಕೋಬಹುದು, ಅದು ಏನು ತೊಂದರೆ ಇಲ್ಲ. ಡಾಕ್ಟರ್, ಈಗ ಸ್ಕೇಬಿಸ್ ಇರ್ಬೋದು ನೀವು ಸಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಇಂಥ ಸಮಸ್ಯೆಗಳು ಅಥವಾ ಚರ್ಮದ ಬೇರೆ ಅಲರ್ಜಿಗಳು, ಸೊ ಅದು ಸೋರಿಯಾಸಿಸ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳಿದೆಯಾ? ಒಂದು ಅದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ 30 to 50 ವಯಸ್ಸಲ್ಲಿ ಇದು ಮುಖ್ಯವಾಗಿ ಸೋರಿಯಾಸಿಸ್ ಕಾಣುತ್ತೆ ಅಂತ ಹೇಳಿದ್ರೆ, ರಿಸರ್ಚ್ ಹ್ಯಾಸ್ ಶೋನ್ 30 to 50 ಏಜ್ ಗ್ರೂಪ್ ಯಾವ ವಯಸ್ಸಲ್ಲಿ ಕಂಡು ಬರುತ್ತೆ ಅನ್ನೋಂಥದ್ದು. ಈ ಏಜ್ ಗ್ರೂಪ್ ಅಲ್ಲಿ ನಮ್ಗೆ ಯೂಶಲಿ ನಾನು ಹೇಳಿದ್ದೆ ನಿಮ್ಗೆ, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ. ನಮ್ಮ ಇಮ್ಯುನಿಟಿ ಪವರ್ ಏನಾದ್ರೂ ಕಮ್ಮಿ ಬಂದ್ಬಿಟ್ರೆ ಆವಾಗ ನಮ್ಮ ಇಮ್ಯುನಿಟಿ ಸೆಲ್ಸ್ ಏನಿದೆ ವಿರುದ್ಧವಾಗಿ ನಡ್ಕೊಂಡು ಅದು ಡಿಸಾರ್ಡರ್ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ ಮೇಡಮ್, ಅಷ್ಟೇ. ಮತ್ತೆ ಇದು ನೀವು ಹೇಳಿದ್ರಿ ಅದನ್ನ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ನಾನು ಹೇಳ್ತಾ ಇದ್ದೆ. ಸೊ ಕಂಡು ಹೇಳಿದೆ, ಕಂಡು ಅಂದ್ರೆ ಇಚ್ಚಿಂಗ್ ಇರ್ತದೆ. ಸೊ ತ್ವಕ್ ವೃಕ್ಷತ ಅಂದ್ರೆ ಆ ಪಾರ್ಟ್ ಅಲ್ಲಿ ಎಲ್ಲಿ ಡೆವಲಪ್ ಆಗಿರ್ತದೆ, ನಾನು ಹೇಳಿದೆ ಆ ಸ್ವೇದ. ಸೊ ಅಲ್ಲಿ ಡ್ರೈನೆಸ್ ನ್ಯಾಚುರಲಿ ಬರಲೇಬೇಕು. ಸೊ ಎಲ್ಲಿ ಸ್ವೆಟ್ ಬರಲ್ವೋ ಆ ಪಾರ್ಟ್ ಅಲ್ಲಿ ಡ್ರೈನೆಸ್ ಬರಲೇಬೇಕು. ಸೊ ಅದಾದ್ಮೇಲೆ ಅಗ್ನಿಮಾಂದ್ಯ, ಆ ಪೇಷಂಟ್ ಏನ್ ಹೇಳ್ತಾರೆ, ನನಗೆ ಹಸಿವೇ ಇಲ್ಲ, ನಾವು ಊಟ ಮಾಡ್ಬೇಕನ್ನಿಸ್ತೀನಿ, ಹಸಿವೇ ಬರ್ತಾ ಇಲ್ಲ. ಸೊ ಇದು ಅಗ್ನಿಮಾಂದ್ಯ ಅಂತೀವಿ ನಾವು. ಅದಾದ್ಮೇಲೆ ಅಬ್ರಕ ಪತ್ರಾಶ್ಮ ಅಂತೀವಿ, ಅಂದ್ರೆ ಕಾಗೆ ಬಂಗಾರ ಅಂತ ನೀವು ಕೇಳಿದ್ರ ಮೇಡಮ್? ಆ ಪದರ ನೋಡಿದ್ರ ಒಂದ್ರ ಮೇಲೆ ಒಂದು ಸೇಮ್ ಇದಲ್ಲೂ ಕಂಡು ಬರ್ತದೆ. ಒಂದು ಸ್ಕೇಲಿ ಸ್ಕಿನ್ ಮೇಲೆ ಬರ್ತದೆ. ಸೊ ಅದು ಒಂದು. ಇನ್ನೊಂದು ಮತ್ಸ್ಯ ಶಕಲೋಪಮ್ ಅಂದ್ರೆ ಮತ್ಸ್ಯ ಅಂದ್ಮೇಲೆ ಒಂದು ಸ್ಕೇಲಿ ಲೇಯರ್ಸ್ ನೋಡಿದ್ರ ರೌಂಡ್ ಸೇಮ್ ಅದೇ ಸ್ಕೇಲಿ ಲೇಯರ್ ಸ್ಕಿನ್ ಮೇಲೆ ಉಂಟಾಗ್ತವೆ. ಸೊ ಅದನ್ನ ಆವಾಗ ನಾವೇನು ಹೇಳ್ತೀವಿ, ಇಟ್ ಈಸ್ ಅ ಸೋರಿಯಾಸಿಸ್ ಅಂತ ನಾವು ಹೇಳ್ತೀವಿ. ಆಯುರ್ವೇದಿಕ್ ಪ್ರಕಾರ ಇದನ್ನ ನಾವು ಸೋರಿಯಾಸಿಸ್ ಅಂತ ನಾವು ಕಂಡು ಹಿಡಿತಾ ಇದ್ದೀವಿ. ಇದಕ್ಕೆ ಏಕಕುಷ್ಠ ಅಂತ ನಾವು ಆಯುರ್ವೇದನಲ್ಲಿ ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಮತ್ತೆ ಡಾಕ್ಟರ್, ಇವಾಗ ದೇಹದ ಎಲ್ಲಾ ಭಾಗದಲ್ಲಿ ಬೀಳುವಂತ ಇದು ಕೂಡ ಸೋರಿಯಾಸಿಸ್ ಕೂಡ ಒಂದೇ ಕ್ಯಾಟಗರಿ ಅಥವಾ ಅದರಲ್ಲಿ ಬೇರೆ ಬೇರೆ ವಿಧಗಳೇನಾದ್ರೂ ಇದೆಯಾ? ಇಲ್ಲ, ಬೇರೆ ಬೇರೆ ವಿಧಗಳು ಇವೆ. ಅದಲ್ಲಿ ನಾವು ಯೂಶುವಲಿ ಏನಾಗ್ತಾ ಇದೆ ಅಂದ್ರೆ ಪ್ಲಾಕ್ ಸೋರಿಯಾಸಿಸ್ ಅಂತ ಇವಾಗ ರಿಸರ್ಚ್ ಕಂಡಿಡಿದೆ. ಪ್ಲಾಕ್ ಅಂದ್ರೆ ಏನು, ಮಧ್ಯದಲ್ಲಿ ವೈಟಿಶ್ ಸ್ಪಾಟ್ ಇರ್ತದೆ, ಸರೌಂಡಿಂಗ್ ಏನಿರ್ತದೆ ರೆಡ್ಡಿಶ್, ಇವ್ರು ಹೇಳಿದ ಹಾಗೆ ರ್ಯಾಶ್ ಬಂದಿರ್ತದೆ. ಸೊ ಅದು ವೈಟಿಶ್ ಇರ್ಬೋದು ಅಥವಾ ಸಿಲ್ವರಿ ಇರ್ಬೋದು. ಸೊ ಅದು ಹಾಗೆ ಪ್ಲಾಗ್ ಅಂತಾರೆ. ಪಿಸ್ಟುಲಾರ್ ಅಂದ್ರೆ ಏನು, ಒಂದು ಬುಕ್ಕೆ ಹಾಗೆ ಬಂದಿರ್ತದೆ, ಬುಕ್ಕೆ ಹಾಗೆ ಎದ್ದಿರ್ತದೆ. ಸೊ ಸ್ಕಿನ್ ಮೇಲೆ ಅದು ಫೋಟೋನು ಹಾಕಿದ್ದೀನಿ, ಬೇರೆ ಬೇರೆ ವಿಧ. ಸೋರಿಯಾಟಿಕ್ ಆರ್ಥರೈಟಿಸ್ ಇದೇನಿಂದ್ರೆ ಫಿಂಗರ್ ಮತ್ತೆ ಟೋನಲ್ಲೂ ಬರುವಂತದ್ದು ಪ್ರಾಬ್ಲಮ್ಮು. ಸೊ ಇದು ಆರ್ಥರೈಟಿಸ್ ಆಟೋ ಇಮ್ಯೂನ್ ಡಿಸಾರ್ಡರ್ ಆದ ಕಾರಣ ಆರ್ಥರೈಟಿಸು ಡೆವಲಪ್ ಆಗ್ಬೋದು. ಟ್ರೀಟ್ಮೆಂಟ್ ಮಾಡದ ಕಾರಣ ಲಾಂಗ್ ಟರ್ಮ್ ಅಲ್ಲಿ ಅದ್ ಕೈ ಮತ್ತೆ ಕಾಲಲ್ಲಿ ನೀವು ಇದು ಕಂಡು ಹಿಡಿಬಹುದು. ನೇಲ್ ಚೇಂಜಸ್, ನೇಲ್ ಅಲ್ಲಿ ಏನಾಗ್ತದೆ, ಯೆಲ್ಲೋಯಿಶ್ ರೆಡಿಶ್ ಆಗ್ಬಿಟ್ಟು ನೇಲು ಸೊ ನೇಲ್ ಅದಲ್ಲಿ ಪಿನ್ ಇಂದ ಹಿಡಿದು ಚುಚ್ಚಿದ ಹಾಗೆ ಡಿಪ್ರೆಷನ್ ಬಂದಿರ್ತದೆ. ಇನ್ವರ್ಸ್ ಸೋರಿಯಾಸಿಸ್ ಅಲ್ಲಿ ಈ ಫೋಲ್ಡ್ಸ್ ಇರ್ತದಲ್ಲ, ಜೆನೆಟಿಕ್ ಆರ್ಗನ್ಸು ಮತ್ತೆ ಆರ್ಮ್ ಪಿಟ್ಟು, ಇಲ್ಲಿ ಕಂಡು ಬಂದುವಂಥದ್ದು ಪ್ರಾಬ್ಲಮ್ಸು.
ಗೂಟೆ ಸೋರಿಯಾಸಿಸ್ ಇದು ಟ್ರಂಕ್ ಅಲ್ಲಿ ಕಂಡು ಬಂದಂತ ಪ್ರಾಬ್ಲಮ್ಸ್. ಟ್ರಂಕ್ ಅಂದ್ರೆ ಮಧ್ಯಭಾಗ ಆಫ್ ದಿ ಬಾಡಿ. ಅದು ಯೂಶುವಲಿ ಏನಾಗಿರುತ್ತೆ, ಡ್ರಾಪ್ಲೆಟ್ಸ್ ಆಗಿ ಡ್ರಾಪ್ ಒಂದು ಇದು ಬರ್ತದೆ. ನಾನು ಫೋಟೋ ಅದು ಹಾಕಿದ್ದೀನಿ. ಎರೆಥ್ರೋಡರ್ಮಿಕ್ ಸೋರಿಯಾಸಿಸ್ ಅದಲ್ಲಿ ಏನಾಗುತ್ತೆ, ಪ್ಲಾಕ್ ಸೋರಿಯಾಸಿಸ್ ಇಫ್ ಇಟ್ ಹ್ಯಾಸ್ ಸ್ಪ್ರೆಡ್ ಫಾರ್ ದಿ ಲಾರ್ಜರ್ ಪಾರ್ಟ್, ಅದು ಎರೆಥ್ರೋಡರ್ಮಿಕ್ ಸೋರಿಯಾಸಿಸ್ ಹೋಗ್ತಾ ಇದೆ. ಸ್ಕಾರ್ಪ್ ಸೋರಿಯಾಸಿಸ್ ಅಂತಾನು ಡೆವಲಪ್ ಆಗ್ತಾ ಇದೆ. ಸೊ ಸ್ಕಾರ್ಪ್ ಸೋರಿಯಾಸಿಸ್ ಅಂದ್ರೆ ನೆತ್ತಿನ ಭಾಗದಲ್ಲಿ, ತಲೆಯ ಭಾಗದಲ್ಲಿ, ಇದು ಹೇರ್ಸ್ ಒಳಗಡೆ ಮಧ್ಯದಲ್ಲಿ ಅದು ಬರುವಂಥದ್ದು ಸ್ಕಾರ್ಪ್ ಸೋರಿಯಾಸಿಸ್. ಅಲ್ಲಿ ಥಿಕನ್ ಸ್ಕಿನ್ ಆಗಿ ಇಚ್ಚಿಂಗ್ ಇರ್ತದೆ, ಮತ್ತೆ ಆಸ್ವೇದ ನಾನು ಹೇಳಿದ್ನಲ್ಲ ಹಾಗೆ ಸ್ವೆಟ್ ಇರಲ್ಲ, ಮತ್ತೆ ಮತ್ಸ್ಯ ಶಕಲಾಕಾರ ಅವೆಲ್ಲ ಕಂಡು ಬರ್ತದೆ. ಸೊ ಆವಾಗ ಅದು ಸ್ಕಾರ್ಪ್ ಸೋರಿಯಾಸಿಸ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಓಕೆ ಡಾಕ್ಟರ್, ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರು ನೋಡ್ತಾ ಇದ್ರಿಲ್ಲ, ಹೆಲ್ತ್ ಗೈಡಲ್ಲಿ ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ಮೊಹಮ್ಮದ್ ಅವರು ನೀಡ್ತಾ ಇದ್ದಾರೆ. ಅವರು ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.